భోగ వసంతరాయుడుగనే వచ్చి దుష్ట శిక్షణ అప్పుడు చేస్తాను. ನಮಸ್ಕಾರ. ಸೊ 9ನೇ ಪುಸ್ತಕ, ಅದರಲ್ಲಿ ಏನೆಲ್ಲ ವಿಚಾರ ಐತೆ, ಏನೆಲ್ಲ ಬರೆದಿದ್ದಾರೆ, ಸೊ ತಿಳ್ಕೊಳ್ಳೋಣ. ಶುರು ಮಾಡಿ. ನಮಸ್ಕಾರ ವೀಕ್ಷಕರೇ. ಸ್ವಾಮಿ ವೀರಭೋಗವಸಂತರ ಸ್ವಾಮಿ ಕಲ್ಕಿ ಒಬ್ಬರಿಗೆ ಒಂದು ಸಲ ಮಾತ್ರ ಅವಕಾಶ ಕೊಡ್ತಾರೆ. ಏನೋ ದರ್ಶನ ಭಾಗ್ಯ ನೋಡೋದಕ್ಕೆ ಒಬ್ಬರಿಗೆ ಒಂದು ಸಲ ಮಾತ್ರ ಅವಕಾಶ ಇರ್ತದೆ. 2-3 ಸತಿ ನೋಡೋಕ್ಕಿಲ್ಲ. ನೋಡ, ಅಮೇರಿಕ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ವಾತಾವರಣ ಪ್ರಾರಂಭ ಆಗುತ್ತದೆ. ನೋಡ, ಮೊನ್ನೆ ಆಗಿತ್ತು. ಯಾರು ಬಲ್ಚಿಸ್ತಾನ ಯಾವುದೋ ಅವರು ಇದು ಮಾಡಿದ್ರು. ನಮ್ಮ ಭಾರತ ದೇಶಕ್ಕೆ ಯಾವ ರಾಷ್ಟ್ರಗಳು ಸ್ನೇಹ ಇರುತ್ತದೆ ಎಂದು ಸ್ವಾಮಿ ಬಂದು ಹೇಳಿದ್ದಾರೆ. ಅದಕ್ಕೆ ಉತ್ತರ ರಷ್ಯಾ, ಜಪಾನು, ಥೈಲ್ಯಾಂಡು, ಇಸ್ರೇಲು, ಫ್ರಾನ್ಸು, ಫಿಲಿಪೈನ್ಸು, ಆಸ್ಟ್ರೇಲಿಯಾ. ಇವರು ನಮಗೆ ಸಪೋರ್ಟ್. ಅಂದರೆ ಥೈಲ್ಯಾಂಡು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರೋದೆ. ನಾವು ಆ ಕಡೆ ಹೋಗಿ ಮದುವೆ ಆಗ್ಬೋದು, ಅವರು ಈ ಕಡೆ ಬಂದು ಮದುವೆ ಆಗ್ಬೋದು. ಹಿಂದೂ ದೇಶನ ಅದು. ಭಾರತದ ಮೇಲೆ ಯುದ್ಧಕ್ಕೆ 7 ರಾಷ್ಟ್ರಗಳು ಬರುತ್ತಾರೆ. ಭಾರತ ರಾಷ್ಟ್ರ ಎಚ್ಚರಿಕೆಯಿಂದ ಇರಬೇಕಾಗಿ ವಿನಂತಿ. ಪ್ರಜೆಗಳು ಜಾಗ್ರತೆ ತೆಗೆದುಕೊಳ್ಳಿರಿ ಮತ್ತು ಭಾರತೀಯರು ಅತ್ಯಂತ ಜಾಗ್ರತೆಯಿಂದ ಇರಬೇಕಾಗಿ ವಿನಂತಿ. ಕೊರೋನಾ ರಿಎಂಟ್ರಿ ಮುಂದೆ ಹಿಂದೆ ಕೊರೋನಾ ಅಬ್ಬರ ಜುಲೈ 14 ನಂತರ ಒರಿಜಿನಲ್ ಕೊರೋನಾ ಬರುತ್ತದೆ. ಅದು ಈ ವರ್ಷನ ಮುಂದಿನ ವರ್ಷನ ಅನ್ನೋದು ನೆಕ್ಸ್ಟ್ 5 ರಾಶಿಗಳಿಗೆ ಅಖಂಡ ರಾಜಯೋಗ ಬರುತ್ತದೆ. ಯಾವ್ಯಾವ ರಾಶಿ? ಯಾವ್ಯಾವ ರಾಶಿ ಅಂತ ಹೇಳೋರ್ಗೆ ಅದು ಒಂದೊಂದು ಸರಿ ಒಂದೊಂದು ರಾಶಿ ಹೇಳಿದ್ರು. ನಂಗೆ ಇದ್ರ ಬಗ್ಗೆ ನಂಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನಂಗೆ ಮುಂದೆ ಹಿಂದಿ ಭಾಷೆ ಮತ್ತು ಉರ್ದು ಭಾಷೆ ಒಂದೇ ಪುಸ್ತಕದಲ್ಲೇ ಬರುತ್ತದೆ. ನಮ್ಮದು ಇರಬೇಕಂದ್ರೆ ಒಂದೇ ಪಾಠ್ಯ ಪುಸ್ತಕದಲ್ಲಿ ಬರ್ತದೆ. ಜಲಪ್ರಳಯ ಆಗುತ್ತದೆ. 400 ಕಿಲೋಮೀಟರ್ ಜಲಪ್ರಳಯ ಆಗುತ್ತದೆ. 400 ಕಿಲೋಮೀಟರ್ ಆಗ್ತದೆ. ನಕಲಿ ಪೊಲೀಸರು ಜಾಗ್ರತೆಯಿಂದ ಇರಬೇಕು. ಮುಂದೆ ಜಲಪ್ರಳಯ ಆಗೋದರಿಂದ ಕುಡಿಯೋ ನೀರಿಗೂ ಬರಗಾಲ ಮತ್ತು ವಿದ್ಯುತ್ತಿಗೂ ಬರಗಾಲ ಬರುತ್ತದೆ. ಕುಡಿಯೋ ನೀರಿಗೂ ಮಾತ್ರ ಅಥವಾ 1 ತಾಸು ವಿದ್ಯುತ್ ಕೊಡುತ್ತಾರೆ. ಕೇರಳ ರಾಜ್ಯದಲ್ಲಿ ಜಲಪ್ರಳಯ ಆಗುತ್ತದೆ. ಉತ್ತರ ಭಾರತಕ್ಕೆ ಯುದ್ಧಗಳ ಕಾಟ, ದಕ್ಷಿಣ ಭಾರತಕ್ಕೆ ರೋಗಗಳ ಕಾಟ. ನೀವು ನೋಡು, ನಾನು ಇಲ್ಲಿಗೆ ಬಂದಕ್ಕೆ ನಾವು ಎಲ್ಲಿರ್ತೀವೋ ಅಲ್ಲಿಗೆ ಬಂದು ತಿಳ್ಕ ಇಸ್ಕೊಂಬಂದು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಬೊಟ್ಟಿಗೆ ಇಸ್ಕೊಂಬೇಡ್ರಿ. ಬೀದಿಗಳಲ್ಲಿ ರಸ್ತೆಗಳಲ್ಲಿ ತಿಲಕವನ್ನು ಇಟ್ಟಿಸಿಕೊಳ್ಳಬೇಡಿ. ಇಲ್ಲಿಗೆ ಬಂದು ಅರಿಶಿಣದ ತಿಲಕವನ್ನು ಇಟ್ಟಿಸಿಕೊಳ್ಳಬೇಕು. ಭಕ್ತಾದಿಗಳಲ್ಲಿ ಗಮನದಲ್ಲಿ ಇಟ್ಟುಕೊಳ್ಳಿರಿ. ಬೀದಿಗಳಿಗೆ ಸ್ವಾಮಿ ಬಟ್ಟಿಗೆ ಒಂದು ಬರ್ತಾರೆ. ಸ್ವಾಮಿ ದರ್ಶನ ಬಗ್ಗೆ ಡಿಸೆಂಬರಲ್ಲಿ ಬರ್ತಾರಾ? ಈ ಡಿಸೆಂಬರ್? ಯಾವ ಡಿಸೆಂಬರ್? ಈ ಡಿಸೆಂಬರ್ ದರ್ಶನ ಕೊಡ್ತಾರೆ. ದರ್ಶನ ಕೊಡ್ತಾರೆ. ಅಂದರೆ ಇವಾಗ ನಾನು ಹೆಂಗಿದ್ವಿ, ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ, ಕೆಲವ್ರು ಕಾಣಿಸಲ್ಲ. ಏನು ಮಾತಾಡ್ತಾ ಇದೆಯಾ, ಯಾರವರಲ್ಲ ಅಂತ ಕೇಳ್ತಾರೆ. ಸ್ವಾಮಿ ನನ್ನ ಜೊತೆಲಿ ಇರ್ತಾರೆ. ನಾನು ಸ್ವಾಮಿ ಜೊತೆಲಿ ಎಲ್ಲರಿಗೂ ಕಾಣಲ್ಲ. ನನ್ನ ಜೊತೆಲಿ ಮಾತ್ರನೇ ಮಾತಾಡೋದವರು. ನೋಡು, ತಿಲಕ ಇಡುವ ಸಮಯ 9 ಗಂಟೆಯಿಂದ 4:15ವರೆಗೂ ಸಮಯ ಮಾತ್ರ ಅಷ್ಟೇ. 20ರಿಂದ 40 ಕಂಪನಿಗಳು ಅಪಾಯ ಆಗುವ ಸಾಧ್ಯತೆ ಇದೆ. ಜಾಗ್ರತೆ ತೆಗೆದುಕೊಳ್ಳಿರಿ. ನೋಡು, ರಷ್ಯಾ ಅಧ್ಯಕ್ಷರು, ಪ್ರಧಾನಮಂತ್ರಿ ಅವರು ಪುತಿನ್ ಅವರು ತಪ್ಪು ಮಾಡಿದರು. ಪುತಿನ್ ಅವರು ಸ್ವಲ್ಪ ದಿನಗಳ ಕಾಲ ಸುಮ್ಮನೆ ಇರಬೇಕು. ಪ್ರಪಂಚದ ದೇಶಗಳು ಉಕ್ರೇನ್ ಅಧ್ಯಕ್ಷರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಇವರು ಸುಮ್ಮನೆ ಇದ್ದಿದ್ರೆ ಪ್ರಪಂಚ ದೇಶಗಳವರೇ ತರಾಟೆ ತಗೊಂಡವರು ಉಕ್ರೇನ್ ದೇಶಗಳನ್ನ. ಯುದ್ಧ ಬಗ್ಗೆ ಎಲ್ಲ ಶಾಲೆ ಮತ್ತು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸುತ್ತೋಲೆ ಹೊರಡಿಸುತ್ತಾರೆ. ಯುದ್ಧಗಳು ನಡೆದು ರಜೆ ಕೊಟ್ಟು ಬರ್ತಾರೆ. 16 ರೋಗಗಳು ಹುಟ್ಟಿಕೊಳ್ಳುವ ಸಾಧ್ಯತೆ ರೋಗಗಳು ಬಗ್ಗೆನೂ ಸುತ್ತೋಲೆ ಹೊರಡಿಸುತ್ತಾರೆ ಅಂತೇಳಿ. ನೋಡೋ, ಯುದ್ಧ ಕಾರ್ ಮಾಡೋದ್ರಿಂದ ಆ ಶಬ್ದ ಕೇಳಿಸಿ ಆನೆಗಳು, ಹುಲಿಗಳು, ಸಿಂಹಗಳು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದುಬಿಡ್ತಾವಂತೆ. ನೋಡು, ಅಷ್ಟು ಜೋರಾಗಿ ಅಷ್ಟು ಸೌಂಡ್ ಬರ್ತದಲ್ಲ. ನೋಡಿ, ಇವರು ಉಕ್ರೇನ್ ಮತ್ತು ರಷ್ಯಾ ಯುದ್ಧದಿಂದನೂ 3ನೇ ಪ್ರಪಂಚಕ್ಕೆ ಯುದ್ಧಕ್ಕೆ ನಾಂದಿ ಪ್ರಾರಂಭ ಆಗುತ್ತದೆ. ಇವ್ರ ಕಡೆಯಿಂದನೂ ಸ್ಟಾರ್ಟ್ ಆಗ್ತದೆ. ನೋಡಿ, ಪ್ರಾಬ್ಲಮ್ಮೆ. ನಮ್ಮ ಭಾರತೀಯರು ಯೋಧರು
ಸೈನಿಕರೇ, 3ನೇ ಪ್ರಪಂಚಕ್ಕೆ ಯುದ್ಧಕ್ಕೆ ಸಿದ್ಧರಾಗಿ. ಎಲ್ಲ ಯುದ್ಧ ವಿಮಾನಗಳು ಮತ್ತು ಎಲ್ಲ ನಮ್ಮ ಭಾರತೀಯರು ಯೋಧರು ಸೈನಿಕರು ಮಾರ್ಕ್ ಡಿಲ್ ಮಾಡಿ ರೆಡಿಯಾಗಿರಬೇಕು. ನಾಳೆ ಬರ್ತೀನಿ, ನಾಳೆದು ಬರ್ತೀನಿ, ಇನ್ನೂ ರೆಡಿ ಆಗಿಲ್ಲ ಅಂತಿಲ್ಲ. ನೋಡು, ಭಾರತದಲ್ಲಿ 5 ಜೀವ ನದಿಗಳು ಉಕ್ಕಿ ಹರಿಯುತ್ತವೆ. 5 ಜೀವ ನದಿಗಳು. ನೋಡು ಸ್ವಾಮಿ ವೀರಭಗವಂತರ ಸ್ವಾಮಿ ಕಲ್ಕಿ ದರ್ಶನ ಭಾಗ್ಯ 100 ಕೋಟಿ ಜನರಿಗೆ ಮಾತ್ರ ದರ್ಶನ ಭಾಗ್ಯ ಕೊಡುತ್ತಾರೆ. ಮುಂದೆ ಅಕ್ರಮ ಸಂಬಂಧಗಳು ಹೆಚ್ಚಾಗುತ್ತವೆ. ನೋಡು, ಇರಾನ್ ದೇಶದಲ್ಲಿ ಅಣು ಬಾಂಬ್ನಿಂದ ಪ್ರಪಂಚಕ್ಕೆ ದೇಶಗಳಿಗೆ ನಡುಕ ಮತ್ತು ಇರಾನ್ ದೇಶದಿಂದ ಅಣು ಬಾಂಬ್ ಸ್ಫೋಟ ಆಗುವ ಸಾಧ್ಯತೆ ಇದೆ. ಪ್ರಜೆಗಳು ಜಾಗ್ರತೆಯಿಂದ ತೆಗೆದುಕೊಳ್ಳಿರಿ. ಓಂ ನಮೋ ಶ್ರೀ ಶ್ರೀ ಬ್ರಹ್ಮರಾಮ ದೇವಿ ದೇವಾಲಯಕ್ಕೆ ಮೊಸಳೆ ಬಂದು ಸೇರುತ್ತದೆ. ಬ್ರಹ್ಮರಾಮ ದೇವಿ ದೇವಸ್ಥಾನಕ್ಕೆ ಯುದ್ಧದಲ್ಲಿ ಬ್ರಹ್ಮಾಸ್ತ್ರ ಹೊರಗೆ ತೆಗೆಯುತ್ತಾರೆ. ಯುದ್ಧದಲ್ಲಿ ಬ್ರಹ್ಮಾಸ್ತ್ರ ಅದು ದೊಡ್ಡದು ಮಿಸೈಲ್ ಇರ್ಬೋದು, ಹೊರಗೆ ತೆಗೆಯುತ್ತಾರೆ. ಸಾಧ್ಯತೆ ಇದೆ. ಪ್ರಪಂಚದಲ್ಲಿ ದೇಶಗಳು ಜಾಗೃತರಾಗಿ ಪ್ರಜೆಗಳನ್ನು ಕಾಪಾಡಿ ದಯವಿಟ್ಟು. ನ್ಯೂಕ್ಲಿಯರ್ ಬಾಂಬ್ ಇರ್ಬೋದು, ಆ ಥರ. 10ನೇ ಬುಕ್ ವೀಕ್ಷಕರೇ, ನೀವು ಸ್ವಲ್ಪ ಮಾತ್ರನೇ ಇದು ಮಾಡ್ತಾ ಇರೋದು ನಾನು. ಯುದ್ಧಕ್ಕೆ ಮುಂದೆ ವಿರಾಮ ಬರುತ್ತದೆ, ಆದರೆ ಆಹಾರ ಪದಾರ್ಥಗಳನ್ನು ಸರಬರಾಜು ಆಮದು ರಫ್ತು ಮಾಡಿಕೊಳ್ಳಬೇಕಾಗಿ ನಂತರ ಯುದ್ಧ ನಡೆಯುತ್ತದೆ. ಮೊನ್ನೆ ಅಮೇರಿಕ ಇಸ್ರೇಲ್ ಇರಾನ್ ಯುದ್ಧ ನಿಲ್ತಲ್ಲ ಮೊನ್ನೆ, ಅದು ಏನಕ್ಕೋಸ್ಕರ ಅಂದರೆ ಆಹಾರ ಪದಾರ್ಥಗಳು ಸರಬರಾಜು ಮಾಡ್ಕೊಳೋದಕ್ಕೋಸ್ಕರ ಇರಾನ್ ದೇಶ ನಿಲ್ಲಿಸಿದ್ದು. ಸ್ವಲ್ಪ ಬ್ರೇಕು. ಅಮೇರಿಕ ದೇಶದವರಿಗೆ ಮುಂದೆ ಕಾದಿದೆ ಮಾರಿ ಹಬ್ಬ. ದೊಡ್ಡಣ್ಣನಿಗೆ ಭಾರಿ ಅಪಘಾತ, ನೋವು ಅಮೇರಿಕ ನೋವು. ಪ್ರಪಂಚದಲ್ಲಿ ಮೇಲೆ ಬೆಂಕಿಯ ಅಪಾಯ ಇದೆ. ಈ ಬೆಂಕಿಯನ್ನು ಆರಿಸಲು ಪ್ರಪಂಚ ದೇಶಗಳು ಪ್ರಯತ್ನಿಸಬೇಕು, ಇಲ್ಲವಾದರೆ ಮನುಷ್ಯ ಕುಲವೇ ಕಂಟಕ. ಮುಂದೆ ಪ್ರಪಂಚದಲ್ಲಿ 5ರಿಂದ 8 ದೇಶಗಳು ಯುದ್ಧಕ್ಕೆ ಇಳಿಯುತ್ತವೆ, ಭಾಗಿಯಾಗುತ್ತವೆ. ಆ ದೇಶಗಳು ಕುವೈತು, ಬ್ರಹ್ಮೇನು, ಕತಾರು ಮುಂತಾದ ದೇಶಗಳು ಭಾಗಿ. ಅಲ್ಲೇ ಇವಾಗ ಯುದ್ಧ ನಡೀತಾ ಇರೋದು. ಈ ಸಿನಿಮಾ ತೋರಿಸಿದ್ ನಂಗೆ ಯಾವತ್ತು ಹೇಳಿರೋದಂದರೆ 24/6/2025 ಹಗಲು ಬಂದಿರೋದು. 673ನೇ ಪುಟ. ಭಾರತದಲ್ಲಿ ಮುಂದೆ ಪ್ರಧಾನಿ ಮಂತ್ರಿ ಅವರು ಬದಲಾವಣೆ ಆಗುತ್ತಾರೆ. ಮುಂದೆ ಪ್ರಪಂಚದಲ್ಲಿ ಎಲ್ಲರೂ ಪ್ರಜೆಗಳು ಆಹಾರ ಧಾನ್ಯಗಳನ್ನು ಶೇಖರಣೆ ಮಾಡಿಕೊಳ್ಳಿರಿ, ದಯವಿಟ್ಟು. ಊಟಕ್ಕೆ ತೊಂದರೆ ಆಗುತ್ತದೆ. ಈ ನಾವು ದೇವ್ರುಗಳನ್ನ ಎತ್ಕೊಂಬಂದ್ರೆ ನಾವು ಕುರಿನೇ ಬಲಿ ಕೊಡ್ತೀವಿ, ಬೇರೆ ಅದನ್ನು ಮೇಕನೆ ಕಡಿಮೆನೆ. ಅದು ಯಾಕಂದರೆ ರಾಹುಕ ವಾಹನ ಅದು ಕುರಿ. ಅದರಿಂದ ಕುರಿನೇ ಬಲಿ ಕೊಡ್ತೀವಿ ಹೆಚ್ಚಾಗಿ. ಆ ಬಲಿ ಕೊಡಿಲ್ಲ ಅಂದರೆ ರಾಹು ಕಾಟ್ ಜಾಸ್ತಿ ಆಗುತ್ತೆ. ಅದರಿಂದ ಕುರಿನೇ ಬಲಿ ಕೊಡೋದು. ನೋಡೀಗ ಊರುಗಳಲ್ಲಿ ಜಾತ್ರೆಯಲ್ಲಿ ಕುರಿಗಳನ್ನು ಬಲಿ ಮಾಡುತ್ತಾರೆ. ಕಾರಣ ಊರಿಗೆ ಏನು ತೊಂದರೆ ಆಗಬಾರದು ಎಂದು. ಕುರಿ ರಾಹುವಿನ ವಾಹನವಾಗ ಹೆಚ್ಚಾಗಿ ಕುರಿಗಳನ್ನು ಬಲಿ ಕೊಡುತ್ತಾರೆ. ಕೆಲವರು ರಾಜಕೀಯದಲ್ಲಿರುವವರು ರಾಜಕೀಯದಲ್ಲಿ ಪ್ರಭಾವದಿಂದ ಮೆರೆದಿದ್ದಾರೆ. ಮುಂದೆ 90% ರಾಜಕೀಯ ಇರುವುದಿಲ್ಲ. ರಾಜಕೀಯ ಮಧ್ಯದಲ್ಲೇ ಬಂದಿರೋದು, ಮಧ್ಯದಲ್ಲೇ ಹೋಗುತ್ತದೆ. ಆಂಧ್ರ ಪ್ರದೇಶಕ್ಕೆ ಅತ್ಯಂತ ಭಾರಿ ಮಳೆ ಸುರಿಯುತ್ತದೆ. 111 ಸೆಂಟಿಮೀಟರ್ ಮಳೆ ಬೀಳುತ್ತದೆ. ಅವಾಗ ಹೇಳಿದ್ನಲ್ಲ, ಭೂಮಿಯಲ್ಲಿ ಭಾರಿ ಗಾತ್ರದ ಶಬ್ದ ಬರುತ್ತದೆ. ಈ ಶಬ್ದ ರೆಕಾರ್ಡ್ ಮಾಡುತ್ತದೆ. ಮೊನ್ನೆ ಆಗಿರ್ಬೇಕು ಅನ್ಸೈತಿ ಭೂಕಂಪನ. ಅಲ್ಲ, ಸೌಂಡ್ ಬರ್ತದೆ ಏನೋ ಒಂಥರ. ಇದು ರೈತರು ಕೂಲಿ ಕಾರ್ಮಿಕರಿಗೆ ಐತಲ್ಲ, ಅದು ಕೂಲಿ ಕಾರ್ಮಿಕರು ಸುಮಾರು ಅಂದರೆ ಇವಾಗ 700 ರೂಪಾಯಿ 800 ರೂಪಾಯಿ ಕೊಡಬೇಕು. ಅದು ಕೆಲವರು 300 ರೂಪಾಯಿಗೆ ಬಂದುಬಿಡ್ತಾರೆ ಮುಂದೆ. ಕೆಲಸ ಸಿಕ್ಕಿದ್ರೆ ಸಾಕು. ಕೆಲಸ ಸಿಕ್ಕಿದ್ರೆ ಸಾಕು. ಅಮೇರಿಕದಲ್ಲಿ ಎಮರ್ಜೆನ್ಸಿ ಮಾಡುತ್ತಾರೆ. ಅಲ್ಲಿನ ಪ್ರಜೆಗಳು ಜಾಗ್ರತೆಯಿಂದ ತೆಗೆದುಕೊಳ್ಳಿರಿ. ನಮ್ಮ ಭಾರತೀಯರು ಸಹ ಮೊನ್ನೆ ಮಾಡಿದ್ರಲ್ಲ, ಮೋಸ್ಟ್ಲಿ ಅದೇ ಇರ್ಬೇಕು ಅನ್ಸೋದು. ಇಲ್ಲ ಭೂಕಂಪ ಅದು ಇದೇನೋ ನಾಶ ಆಗ್ತದೆ. ಉದ್ಯೋಗದಲ್ಲಿ ಭಾರಿ ಬದಲಾವಣೆ ಆಗುತ್ತದೆ. ಕೆಲವರಿಗೆ ಉದ್ಯೋಗವೇ ಹೋಗಬಹುದು. ಆದ್ದರಿಂದ ಜಾಗ್ರತೆ ತೆಗೆದುಕೊಳ್ಳಿರಿ.
ನೋಡು ನಮ್ಮ ಭಾರತನೂ ಇಂಡಿಯಾ ಯುದ್ಧ ನಡೀತಲ್ಲ, ಅದೇನು ಸಿಂಧೂರ ಸಿಂಧೂರ ಆಪರೇಷನ್ ನಾನು ಮೊದಲೇ ಹೇಳಿದ್ದೀನಿ, ಅಲ್ಲೇ ಬಾಂಬ್ ಹಾಕ್ತಾರೆ ಅಂತೇಳಿ. ಅಂದರೆ ಯಾವ ದೇಶ ಆಗ್ತದೆ ಅಂತ ಹೇಳಿಲ್ಲ. ನ್ಯೂಕ್ಲಿಯರ್ ವಾರ್ ನ್ಯೂಕ್ಲಿಯರ್ ಹತ್ರ ಇರುವ ಹತ್ತಿರನೇ ರ್ಯಾಕೆಟ್ ಮಿಸೈಲ್ಗಳನ್ನು ಬಿಟ್ಟು ನ್ಯೂಕ್ಲಿಯರ್ ವರೆಗೆ ಬರುವ ಹಾಗೆ ಮಾಡುತ್ತಾರೆ. ಅಮೇರಿಕದವ್ರು ಬಂದು ಎಲ್ಲ ಪರೀಕ್ಷೆ ಮಾಡಿದ್ರಲ್ಲ. ಪಾಕಿಸ್ತಾನದವರು ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಾರೆ. ಇನ್ನು ವಾಮಾಚಾರಗಳನ್ನು ಕ್ಲೀನ್ ಆಗಿಬಿಡ್ತವೆ. ಕ್ಲೀನಾಗಿ ವಾಮಾಚಾರ ಆಗಲಿ ಮದ್ದಿಡಿ ಆಗಲಿ ಅವರೆಲ್ಲ ಕ್ಲೀನ್ ನಾಶ ಆಗಿಬಿಡ್ತಾರೆ. ನೋಡು, ವಾಮಾಚಾರ ಮಾಡಿದವರು ಮತ್ತು ಸಪೋರ್ಟ್ ಮಾಡಿದವರು, ವಾಮಾಚಾರ ಮಾಡಿಸಿದವರು ಮತ್ತು ಮದ್ದಿಡಿ ಸಪೋರ್ಟ್ ಮಾಡಿದ್ದವರು ಇವರೆಲ್ಲ ಸಂಪೂರ್ಣವಾಗಿ ನಾಶವಾಗಿಬಿಡ್ತಾರೆ. ರಕ್ತಕ್ಕೆ ಸಾಯ್ತಾರೆ ಅಂತ ನೋಡಿ. ನನಗೆ ಗೌರವ ಯಾರನ್ನ ಕೊಡ್ತಾರ ಅಂದರೆ ಅದು ಹೆಣ್ಮಕ್ಳು ಮಾತ್ರ. ಮುಂದೆ ನೋಡಿ, ಮುಂದೆ ಹೆಣ್ಣು ಮಕ್ಕಳು. ನೆಕ್ಸ್ಟ್ ಬೇರೆ ಪುಸ್ತಕ ಹೋಗ್ಬಿಡೋಣವಾ? ಸೊ ವೀಕ್ಷರೇ, ಮತ್ತಷ್ಟು ಪುಸ್ತಕ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀವಿ. ಅದರಲ್ಲಿ ಏನೈತೆ ಅವ್ರು ತಿಳಿಸ್ತಾ ಹೋಗ್ತಾರೆ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.